ಹಾಯ್ ಮಾಡು. ಹಾಯ್ ನನ್ನ ತೆಗಿ ಚಿನ್ನಿ ಫ್ರಾಕ್ ಎಲ್ಲಿ ತಗೊಂಡೆ? ಹೋಗು. ಈ ಕಡೆ ತಿರ್ಗು ಶೇರ್ ಪಪ್ಪಿ ಶೇರ್. ಯಾವ್ದು ಬೇಕು ಚಿನ್ನಿ? ನಕ್ಷತ್ರ ತಂದು ಕೊಡಲೇ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಇದು ನನ್ನ ಡೇ ಇನ್ ಮೈ ಲೈಫ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಒಂಥರ ತುಂಬ ರಿಲ್ಯಾಕ್ಸಿಂಗ್ ಆ್ಯಂಡ್ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಕಂಪ್ಲೀಟ್ ವಿಡಿಯೋನ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ. ಇನ್ನು ನನ್ನ ಡೇನ ನಾನು ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್ 7:30 ಲಿಕ್ಕಿ ಟೆಸ್ಟ್ ಬರೆಯೋಕ್ಕೆ ಅಂತೇಳಿ ಬಂದಿದ್ದ. ಹಾಯ್ ಮಾಡು. ಹಾಯನ್ ಅಲ್ಲಿ ಹಾಯನ್ ನನ್ನ ತೆಗಿ. ಚಿನ್ನಿ ಫ್ರಾಕ್ ಎಲ್ಲಿ ತಗೊಂಡೆ? ಏನು ಇನ್ನು ಇವತ್ತಿನ ಡೇ ಇನ್ ಮೈ ಲೈಫ್ ನನ್ನ ಫೇವ್ರೇಟ್ ಆಗಿರುತ್ತೆ. ಯಾಕಂದರೆ ಇದು ಸಂಡೇ ವ್ಲಾಗ್ ಆಗಿತ್ತು. ಯಾಕಂತ ಹೇಳಿದ್ರೆ ಡೈಲಿ ಎದ್ದು ಬೆಳಗ್ಗೆ ಕಾಲೇಜ್ ಹೋಗೋಳಿಗೆ ಸಂಡೇ ಹೊತ್ತು ಈ ರೀತಿಯಾಗಿ ಕನ್ವಿ ಲಿಕ್ಕಿ ಎಲ್ಲರೂ ಕೂಡ ಮನೇಲಿರ್ತಾರೆ. ಹಾಗೆಯೇ ಇವತ್ತು ನಾನು ಲೇಟಾಗಿ ಎದ್ದೆ ಅಂತ ಹೇಳ್ಬಿಟ್ಟು ಅಮ್ಮನೇ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ರು. ಯೂಶ್ವಲಾಗಿ ವೀಕ್ ಡೇಸಲ್ಲಿ ರೊಟ್ಟಿ ಮಾಡ್ಕೊಂಡು ತಿನ್ನೋಕ್ಕೆ ಟೈಮೇ ಆಗಲ್ಲ. ಹಾಗೆಯೇ ನೈಟೂ ಅಷ್ಟೇ ಬೇಗ ಮಲ್ಕೊಂಬೇಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಸಂಡೇ ಹಾಗಿರಲ್ಲ, ತುಂಬ ಕೂಲಾಗಿ ಸ್ಮೂತಾಗಿ ಹೋಗುತ್ತೆ. ಸೊ ನನಗೆ ಸಂಡೇ ಫೇವ್ರೇಟ್ ಡೇ ಆಫ್ ದ ವೀಕ್ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಮಾರ್ನಿಂಗು ಕನ್ವಿ ಮತ್ತು ಲಿಕ್ಕಿ ಇಬ್ಬರೂ ಬಂದಿದ್ದರು. ಲಿಕ್ಕಿಗೆ ಟೆಸ್ಟ್ ಇತ್ತು ಅಂತ ಹೇಳಿಬಿಟ್ಟು ಅವ್ನು ಬರೆಯೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದ. ಅವ್ರಿಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ. ನೆಕ್ಸ್ಟ್ ಅವ್ರಿಗೆ ದಸರಾ ಹಾಲಿಡೇಸ್ ಕೂಡ ಇರುತ್ತೆ. ಬಟ್ ನಮ್ಗೆ ಹಂಗಲ್ಲ ಅಲ್ವಾ, ಡಿಗ್ರಿ ಲೈಫು ಸ್ಕೂಲ್ ಲೈಫ್ಗೂ ಕಂಪೇರೇ ಮಾಡೋಕ್ಕಾಗಲ್ಲ. ಸೊ ಈ ಥರ ಸೂಪರಾಗಿ ಎನರ್ಜೆಟಿಕ್ ಆಗಿ ನನ್ನ ಡೇ ಸ್ಟಾರ್ಟ್ ಆಯಿತು. ಹಾಗೆಯೇ ಅಮ್ಮ ರೊಟ್ಟಿ ಮಾಡೋ ಅಷ್ಟರಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಲಿಕ್ಕಿ ಮನೆ ಹತ್ರ ಕಾಯಿ ಕೆಡುತ್ತಾಯಿದ್ರು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅಲ್ಲಿಗೆ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಹಿಡ್ದಿದ್ದೀನಿ. ಹಾಗೆಯೇ ಸಂಡೇ ಆಗಿರೋದ್ರಿಂದ ಇವತ್ತು ಒಂದಲ್ಲ ಎರಡು ಗಣಪತಿ ಬಿಡೋ ಪ್ರೋಗ್ರಾಮ್ ಇದ್ದೇ ಇರುತ್ತೆ ನಮ್ಮೂರಲ್ಲಿ ಪಕ್ಷ ಮುಗಿಯೋವರೆಗೂ. ಸೊ ಗಣಪತಿ ಬಿಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ನೋಡೋಕೆ ಹೋಗಿದ್ದೆ. ವೀರಗಾಸೆ ಅವರು ಕೂಡ ಬಂದಿದ್ರು, ಅದು ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೀವು ಎಂಜಾಯ್ ಮಾಡ್ತೀರಾ, ನೋಡ್ಕೊಂಡ್ಬಿಟ್ಟು ಬನ್ನಿ. ನಾವು ಇವಾಗ ಗಣಪತಿನ ನೋಡ್ಕೊಂಬಂದು ಮನೆಗೂ ಬಂದ್ವಿ. ಬಟ್ಟೆ ಎತ್ಕೊಂಬರಕ್ಕೆ ಹೋಯ್ತಿದ್ದೀವಿ ಮೂಡ್ ಮೇಕೆ. ಆಮೇಲೆ ಊಟ ಮಾಡ್ತೀವಿ. ಊಟ ಮಾಡಿ ಏನು ಮಾಡ್ತೀವಿ? ಸರಿ ಬಾಯ್. ನಮ್ಮ ಗೊಂಬೆ ನೋಡಿ ಗೈಸ್,
ಯಾವ ಪೊಸಿಷನಲ್ಲಿ ಮನ್ಗೈತೆ ಅಂತ ಹೇಳ್ಬಿಟ್ಟು ಅಲ್ವಾ ಚಿನ್ನಿ. ಇಲ್ಲಿ ನಮ್ಮ ಬಟ್ಟೆ ಎಲ್ಲ ಒಗ್ದು ಹಾರಾಕಿದ್ದಾರೆ. ಇವಾಗ ಬಟ್ಟೆ ಎತ್ಕೊಂಡು ಹೋಗೋಣ. ನೋಡಿ ನಾವು ಮನೆ ಹತ್ರ ಎಷ್ಟು ಹಸಿರಾಗಿದೆ ಅಲ್ವಾ ಕನ್ವಿ. ಚೆನ್ನಾಗೈತೆ. ಈಗ ನಿದ್ದೆ ಬಂದ್ಬಿಟ್ಟಿದೆ. ಊಟ ಮಾಡಿ ಆಮೇಲೆ ಮಲ್ಕೋತೀವಲ್ವ ನಾವು. ಆಮೇಲೆ ಸ್ನಾನ ಮಾಡಿ ಸಂಜೆ ಸಿಗ್ತೀವಿ. ಬಾಯ್ ಬಾಯ್. ಬೇಗ ಬೇಗ ಇಳಿ, ಬಿಸಿಲು. ಇಳಿತಿದ್ಯಾ? ಭಯನ ಚಿನ್ನಿ? ಕಮ್ಮಿ ಭಯನ ನಿಂಗೆ? ಕನ್ವಿ ಏನ್ ತಗೊಂಡ್ ಇಳಿತಿದ್ಯಾ? ಈ ಕಡೆ ತಿರ್ಗು ತಿರ್ಗು. ಶೇಮ್ ಶೇಮ್ ಪಪ್ಪಿ ಶೇಮ್. ಇನ್ನು ಇದೆಲ್ಲ ಆದಮೇಲೆ ಊಟ ಕೂಡ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗೋಕ್ಕಿತ್ತು. ನನ್ನ ಪ್ರೀವಿಯಸ್ ಬ್ಲಾಗಲ್ಲೇ ಹೇಳಿದ್ದೆ ಹೊರಗಡೆ ಹೋಗೋಕ್ಕಿದೆ ಅಂತ ಹೇಳ್ಬಿಟ್ಟು. ಬಟ್ ಅವಾಗ ಹೋಗಿರಲಿಲ್ಲ. ಇದು ಸಂಡೇ ಇವತ್ತು ಹೋಗಿದ್ವಿ. ಒಂದು 2-3 ಕೆಲಸ ಇತ್ತು. ಸೊ ಅದನ್ನು ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕನ್ವಿ ಕೂಡ ಮಲ್ಕೊಳ್ಳೇ ಇಲ್ಲ. ಅವಳನ್ನು ಕರ್ಕೊಂಡು ಹೋಗಿದ್ದಾಯಿತು. ಒಂಥರ ತುಂಬ ಚೆನ್ನಾಗಿತ್ತು. ಇಷ್ಟೊಂದು ದಿನ ಆದಮೇಲೆ ಈಚೆ ಹೋಗಿದ್ವಿ ಅಲ್ವಾ. ಸೊ ಚೆನ್ನಾಗಿತ್ತು. ಏನಕ್ಕಪ್ಪ ಹೊರಗಡೆ ಹೋಗಿದ್ದೆ ಅಂತ ಹೇಳಿದ್ರೆ, ಇವಾಗ ಹಬ್ಬ ಬರ್ತಾಯಿದೆ ಅಲ್ವಾ. ಸೊ ಚಕ್ಲಿ ಎಲ್ಲ ಮಾಡಬೇಕಲ್ವ. ಅದು ಚಕ್ಲಿ ಮಾಡೋದು ನಮ್ಮನೆ ಹಾಳಾಗಿತ್ತು. ಸೊ ಅದನ್ನು ಬೇರೆ ತರೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ. ಹಾಗೆಯೇ ನಾವು ನಮ್ಮ ಮನೆಗೆ ಇವಾಗ ರೀಸೆಂಟಾಗಿ ಸೋಫಾ ತಂದಿದ್ವಿ ಅಲ್ವಾ. ಅದ್ರ ಮೇಲ್ಗಡೆ ಹಾಕುವಂಥ ಕ್ಲಾತ್ ಕೂಡ ಬೇಕಾಗಿತ್ತು. ಅದನ್ನು ನಾವು ತಂದಿರಲಿಲ್ಲ. ಅದನ್ನು ಕೂಡ ನೋಡೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ಕನ್ವಿ ಎಷ್ಟೊತ್ತಾದರೂ ಮಲ್ಕೊಂಡೇ ಇರಲಿಲ್ಲ. ಯಾಕಂದರೆ ಅವಳು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಮನೇಲಿದ್ದರೆ ಇಷ್ಟೊತ್ತಿಗೆಲ್ಲ ಮಲ್ಕೊಂಡ್ಬಿಟ್ಟಿರೋಳು. ಅದಾದಮೇಲೆ ನೋಡಿ ನಾನು ಈ ಕ್ಲಾತ್ನ ಸೆಲೆಕ್ಟ್ ಮಾಡಿದೆ. ಈ ಕಲರ್ ಒಂಥರ ಯುನೀಕ್ ಆಗಿತ್ತು, ನನಗೆ ಇಷ್ಟ ಆಯಿತು. ಡಿಸೈನ್ ಕೂಡ ಅಷ್ಟೇ ಸಿಂಪಲ್ಲಾಗಿ ಡೀಸೆಂಟಾಗಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಈ ಕ್ಲಾತ್ನ ನಾವು ಸೆಲೆಕ್ಟ್ ಮಾಡಿ ನಮ್ಮನೆ ಸೋಫಾಗೆ ಎಷ್ಟು ಬೇಕು ಅಷ್ಟು ಪೀಸ್ನ ಕಟ್ ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿಂದ ಹಾಗೇನೇ ಕೆಳಗಡೆ ಇನ್ನೂ ಏನೇನೋ ಟೀಪಾಯ್, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇತ್ತು. ಅದೆಲ್ಲನೂ ಕೂಡ ನೋಡಿಕೊಂಡು ಐಸ್ ಕ್ರೀಮ್ಸ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದಮೇಲೆ ಎಲ್ಲರೂ ಕೂಡ ಐಸ್ ಕ್ರೀಮ್ನ ತಿಂದ್ಬಿಟ್ಟು ಚೆಂದಾಗಿ ಎಲ್ಲ ಮಾಡೋ ಅಷ್ಟರಲ್ಲಿ ಸಂಜೆ 4:15 ಗಂಟೆ ಹಾಗೆ ಹೋಯಿತು. ನನ್ನ ಇವತ್ತಿನ ದಿನ ಈ ರೀತಿ ಸೂಪರಾಗಿತ್ತು. ಐ ಹೋಪ್ ನಿಮ್ಮ ದಿನ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಹಾಗೆಯೇ ನನ್ನ ವ್ಲಾಗ್ಸ್ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬೇಗ 1000 ಸಬ್ಸ್ಕ್ರೈಬರ್ಸ್ನ ಕೂಡ ರೀಚ್ ಮಾಡೋಣ. ಹಾಗೆಯೇ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿಲ್ಲ ಅಂತ ಹೇಳಿದ್ರೆ ಫ್ರೀ ಟೈಮಲ್ಲಿ ಒಂದ್ಸಲ ಚೆಕ್ಔಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಥ್ಯಾಂಕ್ಸ್. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬಾಯ್.